ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ದಾವಣಗೆರೆಯ ಶಾಮನೂರು ಶ್ರೀ ಆಂಜನೇಯ ಸ್ವಾಮಿಯ ವೈಭವದ ರಥೋತ್ಸವ. ಭಕ್ತ ಜನಸಾಗರದ ನಡುವೆ ನಡೆದ ಅದ್ಧೂರಿ ಉತ್ಸವ. ಕೈವಾರದ ಶ್ರೀ ಅಮರನಾರಾಯಣ ಆಲಯದಲ್ಲಿ ಅಂಕುರಾರ್ಪಣೆ. ರಥೋತ್ಸವದ ಅಂಗವಾಗಿ ನಡೆದ ಧ್ವಜಾರೋಹಣ. ಬೆಂಗಳೂರಿನ ಸಂಪಂಗಿ ರಾಮಸ್ವಾಮಿ ದೇವಸ್ಥಾನದಲ್ಲಿ ಬ್ರಹ್ಮೋತ್ಸವಗಳು. ಆಗಮೋಕ್ತವಾಗಿ ನಡೆದ ಕಲ್ಯಾಣೋತ್ಸವ. ತಿರುಮಲ ಕ್ಷೇತ್ರವು ವಾರ್ಷಿಕ ತೆಪ್ಪೋತ್ಸವಗಳಿಗೆ ಸಜ್ಜಾಗಿದೆ. ಮಾರ್ಚ್ 3ರಿಂದ 7ನೇ ತಾರೀಕಿನವರೆಗೆ ಶ್ರೀನಿವಾಸನ ಆಲಯದಲ್ಲಿ ವಾರ್ಷಿಕ ತೆಪ್ಪೋತ್ಸವಗಳು ಅದ್ದೂರಿಯಾಗಿ ಜರುಗಲಿವೆ. ಇದರ ಅಂಗವಾಗಿ ಸ್ವಾಮಿ ಪುಷ್ಕರಣಿಯಲ್ಲಿ ಸಕಲ ಸಿದ್ಧತೆಗಳನ್ನು ಮಾಡಲಾಗಿದೆ. ದಾವಣಗೆರೆಯ ಶಾಮನೂರು ಶ್ರೀ ಆಂಜನೇಯ ಸ್ವಾಮಿ ರಥೋತ್ಸವವು ವಿಜೃಂಭಣೆಯಿಂದ ಜರುಗಿತು. ಈ ನಿಮಿತ್ತ ದೇವಾಲಯದಲ್ಲಿರುವ ಶ್ರೀ ಆಂಜನೇಯ ಸ್ವಾಮಿಗೆ ವಿಶೇಷ ಅಲಂಕಾರಾದಿ ಪೂಜೆಗಳು ನಡೆದವು. ನಂತರ ದುರ್ಗಾಂಬಿಕಾದೇವಿ, ಬಸವಣ್ಣ, ಬೀರಲಿಂಗೇಶ್ವರ ಸ್ವಾಮಿ ಹಾಗೂ ಆಂಜನೇಯ ಸ್ವಾಮಿಯನ್ನು ಬರಮಾಡಿಕೊಂಡರು. ರಥ ಪ್ರದಕ್ಷಿಣೆ ಹಾಕಿದ ನಂತರ ರಥದಲ್ಲಿ ಆಂಜನೇಯ ಸ್ವಾಮಿಯನ್ನು ಆಸೀನಗೊಳಿಸಿ ಉತ್ಸವಕ್ಕೆ ಚಾಲನೆ ನೀಡಿದರು. ಸಾಗರೋಪಾದಿಯಲ್ಲಿ ನೆರೆದಿದ್ದ ಭಕ್ತರು ದೇವರ ನಾಮಸ್ಮರಣೆ ಮಾಡುತ್ತಾ ರಥವನ್ನು ಎಳೆದು ಶ್ರೀರಾಮದೂತನ ಅನುಗ್ರಹಕ್ಕೆ ಪಾತ್ರರಾದರು. ಬೆಂಗಳೂರಿನ ವಸಂತನಗರದ ಕನ್ನಿಂಗ್ಹ್ಯಾಮ್ ರಸ್ತೆಯಲ್ಲಿರುವ ಶ್ರೀ ಸಂಪಂಗಿ ರಾಮಸ್ವಾಮಿ ದೇವಸ್ಥಾನದಲ್ಲಿ ಬ್ರಹ್ಮೋತ್ಸವಗಳ ಅಂಗವಾಗಿ ಕಲ್ಯಾಣೋತ್ಸವ ಜರುಗಿತು. ಇದರ ಅಂಗವಾಗಿ ಸ್ವಾಮಿಯನ್ನು ಅಲಂಕರಿಸಿ ಉತ್ಸವದ ಮೂಲಕ ಕರೆತಂದು ಕಲ್ಯಾಣ ವೇದಿಕೆಯಲ್ಲಿ ಆಸೀನಗೊಳಿಸಲಾಯಿತು.
ತದನಂತರ ಕಲ್ಯಾಣೋತ್ಸವವನ್ನು ನೆರವೇರಿಸಲಾಯಿತು. ನೆರೆದಿದ್ದ ಭಕ್ತರು ಸ್ವಾಮಿ ಅಮ್ಮನವರ ಕಲ್ಯಾಣವನ್ನು ವೀಕ್ಷಿಸಿ ಕೃತಾರ್ಥರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ವೇದ ಸಂಸ್ಕೃತಿಯಲ್ಲಿ ಗೋಮಾತೆಗೆ ಅತಿ ಹೆಚ್ಚು ಆದ್ಯತೆ ಇದೆ. ಗೋಮಾತೆಯನ್ನು ಗೋ ಮಹಾಲಕ್ಷ್ಮಿ ಎಂದು ಕರೆಯುತ್ತಾರೆ. 33 ಕೋಟಿ ದೇವತೆಗಳು ಗೋಮಾತೆಯಲ್ಲಿ ಇರುತ್ತಾರೆ ಎನ್ನುವುದು ಹಿರಿಯರ ಮಾತು. ಅಂತಹ ಗೋಮಾತೆ ಮಾನವೀಯತೆಗೆ ಒದಗಿಸಲಾಗಿರುವ ಗೋಮಯ, ಗೋಮೂತ್ರ, ಹಾಲು, ಮೊಸರು, ತುಪ್ಪ ಅಮೂಲ್ಯವಾದ ಪಂಚಗವ್ಯ ಎಂದು ಖ್ಯಾತಿ ಪಡೆದಿವೆ. ಇದೇ ಪಂಚಗವ್ಯಗಳನ್ನು ಉಪಯೋಗಿಸಿ ತಿರುಮಲ ತಿರುಪತಿ ದೇವಸ್ಥಾನವು ನಮಾಮಿ ಗೋವಿಂದ ಎನ್ನುವ ಬ್ರ್ಯಾಂಡ್ ಹೆಸರಿನಲ್ಲಿ 15 ವಿಧವಾದ ಗೋ ಆಧಾರಿತ ಪಂಚಗವ್ಯ ಉತ್ಪನ್ನಗಳನ್ನು ತಯಾರಿಸುತ್ತಿದೆ. ಅವನಿ ಧೂಪಚೂರ್ಣ, ಧರಣಿ ಅಗರಬತ್ತಿ, ಧಾತ್ರಿ ಸಾಂಬ್ರಾಣಿ ಕಪ್ಸ್, ವೈಷ್ಣವಿ ಧೂಪ್ ಸ್ಟಿಕ್ಸ್, ವರಾಹಿ ಧೂಪ್ ಕೋನ್ಗಳ ಹೆಸರಿನಲ್ಲಿ 5 ವಿಧವಾದ ಧೂಪದ ಉತ್ಪನ್ನಗಳನ್ನು ತಯಾರಿಸಿದೆ. ಗೋಮಯದೊಂದಿಗೆ ವಿವಿಧ ಗಿಡಮೂಲಿಕೆಗಳಿಂದ ಮಾಡಿರುವಂತಹ ಧೂಪದ ಉತ್ಪನ್ನಗಳು ಬ್ಯಾಕ್ಟೀರಿಯಾ ವೈರಸ್ಗಳಿಂದ ಬರುವಂತಹ ವಾಯು ಕಾಲುಷ್ಯವನ್ನು ಕಡಿಮೆ ಮಾಡಿ ಪವಿತ್ರತಾ ಭಾವನೆಯನ್ನು ಉಂಟುಮಾಡುತ್ತದೆ. ಪೃಥ್ವಿ ವಿಭೂತಿ ಪ್ರಾಚೀನ ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿರುವಂತಹ ಪದ್ಧತಿಯಲ್ಲಿ ಗೋಮಯ, ಗರಿಕೆ, ಕರ್ಪೂರ, ತುಪ್ಪಗಳನ್ನು ಬಳಸಿ ಪೃಥ್ವಿ ವಿಭೂತಿಯನ್ನು ತಯಾರಿಸಲಾಗಿದೆ. ಪೃಥ್ವಿ ವಿಭೂತಿಯನ್ನು ಧರಿಸುವುದು ಮಂಗಳಕರವಾದದ್ದು ಹಾಗೂ ಆರೋಗ್ಯಕ್ಕೆ ಒಳ್ಳೆಯದು ಕೂಡ. ಧನ್ಶಿಕಾ ಟೂತ್ ಪೌಡರ್ ಪ್ರಾಚೀನ ಆಯುರ್ವೇದ ವೈದ್ಯಶಾಸ್ತ್ರದಲ್ಲಿ ತಿಳಿಸಿದ ರೀತಿ ಗೋಮಯ ಭಸ್ಮ, ಸೈಂಧವ ಲವಣ, ಲವಂಗ, ನೆಲ್ಲಿಕಾಯಿಯಂಥ ಅಮೂಲ್ಯವಾದ ಗಿಡಮೂಲಿಕೆಗಳಿಂದ ಧನ್ಶಿಕಾ ಟೂತ್ ಪೌಡರ್ ಅನ್ನು ತಯಾರಿಸಲಾಗಿರುತ್ತದೆ. ಇದನ್ನು ಬಳಸುವುದರಿಂದ ಹಲ್ಲು, ಒಸಡುಗಳು, ಬಾಯಿಗೆ ಸಂಬಂಧಪಟ್ಟಿರುವ ರೋಗಗಳ ನಿವಾರಣೆಗೆ ದಾರಿಯಾಗುತ್ತದೆ. ಹಿರಣ್ಮಯಿ ಹರ್ಬಲ್ ಫೇಸ್ ಪ್ಯಾಕ್ ಚರ್ಮ ಸೌಂದರ್ಯವನ್ನು ಹೆಚ್ಚಿಸುವ ಅರಿಶಿನ, ಮಂಜಿಷ್ಟ, ಲೋತುಗದಂತಹ ಗಿಡಮೂಲಿಕೆಗಳಿಂದ ಹಿರಣ್ಮಯಿ ಹರ್ಬಲ್ ಫೇಸ್ ಪ್ಯಾಕ್ ಅನ್ನು ತಯಾರಿಸಲಾಗಿರುತ್ತದೆ. ಹಿರಣ್ಮಯಿ ಹರ್ಬಲ್ ಫೇಸ್ ಪ್ಯಾಕ್ ಅನ್ನು ಬಳಸುವುದರ ಮೂಲಕ ಮೊಡವೆ, ಕಪ್ಪು ಕಲೆಗಳು, ಕಣ್ಣುಗಳ ಕೆಳಗೆ ಕಪ್ಪು ವಲಯಗಳು ಕಡಿಮೆ ಆಗುತ್ತದೆ ಹಾಗೂ ಚರ್ಮ ಪ್ರಕಾಶವಂತವಾಗಿರುತ್ತದೆ. ಮಹಿ ಹರ್ಬಲ್ ಸೋಪ್ ಗೋ ಆರ್ಕ್ ಹಾಗೂ ಅಮೂಲ್ಯವಾದ ಔಷಧಿಗಳೊಂದಿಗೆ ಮಾಡಿರುವಂತಹ ಪ್ರಕೃತಿ ಸಿದ್ಧವಾದ ಮಹಿ ಸೋಪ್. ಇದನ್ನು ಉಪಯೋಗಿಸಿದರೆ ಚರ್ಮ ಪ್ರಕಾಶಿಸುತ್ತದೆ, ಮೊಡವೆ ಹಾಗೂ ಚರ್ಮ ರೋಗಗಳನ್ನು ನಿವಾರಣೆ ಮಾಡಿ ಸೂಕ್ಷ್ಮ ಸಂಹಾರಕವಾಗಿ ಕೆಲಸ ಮಾಡುತ್ತದೆ. ಕಶ್ಯಪಿ ಹರ್ಬಲ್ ಶಾಂಪೂ ಕಶ್ಯಪಿ ಶಾಂಪೂವನ್ನು ಗೋಮೂತ್ರ, ಸೀಗೆಕಾಯಿ, ಕುಂಕುಡುಕಾಯಿ, ತೆಂಗಿನಕಾಯಿ ಎಣ್ಣೆಯ ಮಿಶ್ರಣದೊಂದಿಗೆ ಮಾಡಿರುತ್ತಾರೆ. ಕಶ್ಯಪಿ ಹರ್ಬಲ್ ಶಾಂಪೂವನ್ನು ಉಪಯೋಗಿಸುವುದರಿಂದ ಕೂದಲು ಸಂರಕ್ಷಣೆಗೆ ಈ ಶಾಂಪೂ ಉಪಯುಕ್ತವಾಗಿರುತ್ತದೆ. ಉರ್ವಿ ನಾಸಲ್ ಡ್ರಾಪ್ಸ್ ಗೋಮಯ, ಗೋಕ್ಷೀರ, ಎಳ್ಳೆಣ್ಣೆಗಳಿಂದ ಇದನ್ನು ಮಾಡಿರುತ್ತಾರೆ. ಉರ್ವಿ ನಾಸಲ್ ಡ್ರಾಪ್ ಅನ್ನು ಪ್ರತಿದಿನ ಬೆಳಗ್ಗೆ ಮೂಗಲ್ಲಿ 2 ಡ್ರಾಪ್ಸ್ ಹಾಕಿದರೆ ತಲೆನೋವು, ಶೀತವನ್ನು ಕಡಿಮೆ ಮಾಡುತ್ತದೆ. ಹಾಗೆಯೇ ಕಣ್ಣು ಹಾಗೂ ಕಿವಿಗಳಿಗೆ ಶಕ್ತಿ ಲಭಿಸುತ್ತದೆ. ನಂದಿನಿ ಗೋ ಅರ್ಕ್ ಗೋಮೂತ್ರವನ್ನು ವಿಶೇಷ ಪ್ರಕ್ರಿಯೆಯೊಂದಿಗೆ ಬಿಸಿ ಮಾಡಿದ ಮೇಲೆ ಬಂದಿರುವಂತಹ ಉಗಿಯನ್ನು ತಂಪಾಗಿಸುವುದರ ಮೂಲಕ ದ್ರವರೂಪಕ್ಕೆ ಮಾಡುತ್ತಾರೆ. ಬಳಿಕ ವಿಶೇಷ ಪದ್ಧತಿಯಲ್ಲಿ ಗೋ ಆರ್ಕ್ ಅನ್ನು ತಯಾರಿ ಮಾಡುತ್ತಾರೆ.
ಇದನ್ನು ಪ್ರಪಂಚ ವ್ಯಾಪ್ತಿಯಲ್ಲಿ ಕ್ಯಾನ್ಸರ್, ಉಸಿರಾಟದ ಕಾಯಿಲೆ, ಕಾಮಾಲೆ ಮುಂತಾದ ರೋಗಗಳಿಗೆ ದಿವ್ಯೌಷಧವಾಗಿ ಬಳಸುತ್ತಾರೆ. ಭೂಮಿ ಹರ್ಬಲ್ ಫ್ಲೋರ್ ಕ್ಲೀನರ್. ಗೋ ಆರ್ಕ್ ಮುಖ್ಯ ದ್ರವ್ಯವಾಗಿ ನಿಂಬೆ ಹುಲ್ಲಿನ ಫೈನ್ ಆಯಿಲ್ನಿಂದ ಭೂಮಿ ಫ್ಲೋರ್ ಕ್ಲೀನರ್ ಅನ್ನು ತಯಾರಿ ಮಾಡುತ್ತಾರೆ. ಇದನ್ನು ಉಪಯೋಗಿಸಿದರೆ ನೆಲದ ಮೇಲೆ ಕಲ್ಮಶಗಳನ್ನು ಶುದ್ಧಿಗೊಳಿಸುತ್ತದೆ ಹಾಗೂ ಸೂಕ್ಷ್ಮ ಕ್ರಿಮಿಗಳನ್ನು ನಾಶ ಮಾಡಿ ಸುಗಂಧ ಪರಿಮಳವನ್ನು ಸೂಸುತ್ತದೆ. ಕ್ಷಮಾ ಬೆರಣಿ. ದೇಶಿ ಹಸುಗಳಿಂದ ಶೇಖರಣೆ ಮಾಡಿರುವ ಗೋಮಯಂ, ಭತ್ತದ ಹೊಟ್ಟು, ಮರದ ಕಾಂಡಗಳಿಂದ ತಯಾರಿ ಮಾಡುತ್ತಾರೆ. ಯಜ್ಞ ಯಾಗಗಳ ನಿರ್ವಹಣೆಗೆ ಬಳಸಲಾಗುತ್ತದೆ. ತಿರುಮಲ ತಿರುಪತಿ ದೇವಸ್ಥಾನದ ಅನುಬಂಧ ಆಲಯಗಳಲ್ಲಿ ಉಪಯೋಗಿಸಿರುವ ಪುಷ್ಪಗಳಿಂದ ದಿವ್ಯ ಪರಿಮಳ ಭರಿತವಾದ 7 ವಿಧವಾದ ಅಗರಬತ್ತಿಗಳನ್ನು ತಯಾರಿ ಮಾಡಿದ್ದಾರೆ. ತಂದನಾನ, ದಿವ್ಯಪಾದ, ಸೃಷ್ಟಿ, ದೃಷ್ಟಿ, ಆಕೃಷ್ಟಿ, ತುಷ್ಟಿ, ಅಭಯಹಸ್ತ ಎನ್ನುವ ಹೆಸರುಗಳಲ್ಲಿ ಅಗರಬತ್ತಿಗಳನ್ನು ಮಾರಾಟ ಮಾಡುತ್ತಿದ್ದಾರೆ. ಟಿಟಿಡಿ ಅನುಬಂಧ ಆಲಯಗಳಲ್ಲಿ ಬಳಸುವ ಪುಷ್ಪಗಳಿಂದ ಅಂದ ಚಂದವಾದ ಕಲಾಕೃತಿಗಳನ್ನು ತಯಾರಿ ಮಾಡಿ ಭಕ್ತರಿಗೆ ನೀಡಲಾಗುತ್ತಿದೆ. ಟಿಟಿಡಿ ಆಲಯದಲ್ಲಿ ಉಪಯೋಗಿಸಿರುವ ಪುಷ್ಪಗಳಿಂದ ದೇವತಾ ಮೂರ್ತಿ, ಚಿತ್ರಪಟಗಳು, ಪೇಪರ್ ವೇಟ್ಗಳು, ಕೀ ಚೈನ್ಗಳು ಮುಂತಾದ ಕಲಾಕೃತಿಗಳನ್ನು ಕೂಡ ಟಿಟಿಡಿ ತಯಾರಿ ಮಾಡುತ್ತಿದೆ. ನಮಾಮಿ ಗೋವಿಂದ ಪಂಚಗವ್ಯ ಉತ್ಪನ್ನಗಳು, ಅಗರಬತ್ತಿಗಳು, ಪುಷ್ಪ ಕಲಾಕೃತಿಗಳು ದೊರೆಯುವ ಪ್ರದೇಶಗಳು: ತಿರುಮಲ ಶ್ರೀನಿವಾಸನ ಆಲಯದ ಎದುರು, ಲಡ್ಡು ಕೌಂಟರ್, ಲೇಪಾಕ್ಷಿ ಕೂಡಲಿ, ಅನ್ನ ಪ್ರಸಾದ ಭವನದ ಬಳಿ ಇರುವ ಟಿಟಿಡಿ ಮಾರಾಟ ಕೇಂದ್ರಗಳು, ತಿರುಪತಿಯಲ್ಲಿರುವ ಟಿಟಿಡಿ ಪರಿಪಾಲನಾ ಭವನದ ಎದುರು, ಕಪಿಲೇಶ್ವರ ಸ್ವಾಮಿ ಆಲಯ, ಗೋವಿಂದರಾಜಸ್ವಾಮಿ ಆಲಯ, ಧ್ಯಾನ ಮಂದಿರ, ಶ್ರೀ ಕೋದಂಡರಾಮಸ್ವಾಮಿ ಆಲಯ, ವಿಷ್ಣು ನಿವಾಸಂ, ಶ್ರೀನಿವಾಸಂ, ತಿರುಪತಿ ತೂರ್ಪು ರೈಲ್ವೆ ಸ್ಟೇಷನ್, ತಿರುಚಾನೂರು ಪದ್ಮಾವತಿ ಅಮ್ಮನವರ ಆಲಯ, ಶ್ರೀನಿವಾಸ ಮಂಗಾಪುರಂ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಆಲಯಗಳಲ್ಲಿರುವ ಟಿಟಿಡಿ ಮಾರಾಟ ಕೇಂದ್ರಗಳಲ್ಲಿ ಲಭಿಸುತ್ತದೆ. ಇನ್ನು ವಿಜಯವಾಡ, ವಿಶಾಖಪಟ್ಟಣಂ, ಹೈದರಾಬಾದ್, ಚೆನ್ನೈ, ಬೆಂಗಳೂರುಗಳಲ್ಲಿರುವ ಟಿಟಿಡಿ ಸಮಾಚಾರ ಕೇಂದ್ರಗಳಲ್ಲಿ ಸಹ ಪಂಚಗವ್ಯ ಉತ್ಪತ್ತಿಗಳು ದೊರೆಯುತ್ತವೆ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಬೆಂಗಳೂರಿನ ಶಿವಾಜಿನಗರದಲ್ಲಿರುವ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜಾ ಕೈಂಕರ್ಯಗಳು ನಡೆದವು. ದೇವಾಲಯದಲ್ಲಿ ಜೀರ್ಣೋದ್ಧಾರ, ನೂತನ ವಿಗ್ರಹ ಪ್ರತಿಷ್ಠಾಪನೆ ಹಾಗೂ ಅಷ್ಟಬಂಧನ ಮಹಾಕುಂಭಾಭಿಷೇಕ ಕಾರ್ಯಕ್ರಮಗಳು ನಡೆಯುತ್ತಿದ್ದು, ಈ ನಿಮಿತ್ತ ಕಲಶ ಸ್ಥಾಪನೆ, ಕಲಶ ಆರಾಧನೆ, ವೇದಿಕಾರ್ಚನೆ, ಅಗ್ನಿ ಪ್ರತಿಷ್ಠೆ, ವಿಶೇಷ ಮೂಲಮಂತ್ರ ಹೋಮಗಳನ್ನು ಆಚರಿಸಿ ಪೂರ್ಣಾಹುತಿ ಸಲ್ಲಿಸಲಾಯಿತು. ಚಿಕ್ಕಬಳ್ಳಾಪುರದ ಶ್ರೀ ಅಮರನಾರಾಯಣ ಸ್ವಾಮಿ ದೇವಾಲಯದಲ್ಲಿ ರಥೋತ್ಸವದ ಪೂಜಾ ಕೈಂಕರ್ಯಗಳು ಆರಂಭವಾದವು. ಶ್ರೀ ಕ್ಷೇತ್ರ ಕೈವಾರದ ಪುರಾಣ ಪ್ರಸಿದ್ಧ ಶ್ರೀ ಅಮರನಾರಾಯಣ ಸ್ವಾಮಿ ದೇವಾಲಯದಲ್ಲಿ ರಥೋತ್ಸವದ ನಿಮಿತ್ತ ಮೊದಲಿಗೆ ಮೃತ್ತಿಕಾ ಸಂಗ್ರಹಣೆ, ಅಂಕುರಾರ್ಪಣೆ ಕಾರ್ಯಕ್ರಮಗಳು ಜರುಗಿದವು.
ನಂತರ ಆಲಯದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮಗಳು ನೆರವೇರಿದವು. ಬೆಂಗಳೂರಿನ ಎನ್ಆರ್ಐ ಲೇಔಟ್ನಲ್ಲಿರುವ ಶ್ರೀ ಸುಂದರ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಉತ್ಸವಾದಿ ಪೂಜೆಗಳು ಜರುಗಿದವು. ಇದರ ಅಂಗವಾಗಿ ಆಂಜನೇಯ ಸ್ವಾಮಿಯನ್ನು ವಿಶೇಷವಾಗಿ ಅಲಂಕರಿಸಲಾಗಿತ್ತು. ನಂತರ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ಪಲ್ಲಕ್ಕಿಯಲ್ಲಿ ಆಸೀನಗೊಳಿಸಿ ಶ್ರೀ ಮುರಳೀಧರ ಸ್ವಾಮಿಗಳ ಉಪಸ್ಥಿತಿಯಲ್ಲಿ ರಾಮ ಸಂಕೀರ್ತನೆಯನ್ನು ಮಾಡುತ್ತಾ ಮೆರವಣಿಗೆ ಮಾಡಲಾಯಿತು. ಭಕ್ತರು ಪಾಲ್ಗೊಂಡು ಧನ್ಯರಾದರು. ಬೆಂಗಳೂರಿನ ರಾಜಾಜಿನಗರದ ನವರಂಗ್ ಬಳಿ ಇರುವ ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಗುರುವಾರದ ಪೂಜೆಗಳು ಜರುಗಿದವು. ಶ್ರೀ ಆಂಜನೇಯ ಸ್ವಾಮಿ ಸಮೇತ ಗುರುರಾಯರ ಬೃಂದಾವನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡ ಭಕ್ತಾದಿಗಳು ತೀರ್ಥಪ್ರಸಾದ ಮಂತ್ರಾಕ್ಷತೆಯನ್ನು ಸ್ವೀಕರಿಸಿ ಗುರುಗಳ ಆಶೀರ್ವಾದವನ್ನು ಪಡೆದರು. ತಮಿಳುನಾಡಿನ ಶ್ರೀ ಸಂತಲಿಂಗ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಹೋಮಗಳು ನಡೆಯಿತು. ಕೊಯಮತ್ತೂರು ಸಮೀಪದ ಪೇರೂರಿನಲ್ಲಿರುವ ಈ ಆಲಯವು ಸುಮಾರು 500 ವರ್ಷಗಳಷ್ಟು ಪುರಾತನವಾಗಿದೆ. ಈ ಸಂದರ್ಭದಲ್ಲಿ ದೇವಾಲಯ ಪ್ರಾಂಗಣದಲ್ಲಿ ಮಹಿಳೆಯರು ಯಾಗಪೂಜೆಯನ್ನು ಸಲ್ಲಿಸಿದರು. ಬೆಂಗಳೂರಿನ ವಿಜಯನಗರದ ಮಾಗಡಿ ರಸ್ತೆಯಲ್ಲಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ರಾಯರಿಗೆ ವಿಶೇಷ ಅಲಂಕಾರಾದಿ ಪೂಜೆಗಳು ನೆರವೇರಿದವು. ಈ ಪ್ರಯುಕ್ತ ಶ್ರೀ ಸೀತಾರಾಮ ಲಕ್ಷ್ಮಣ ಆಂಜನೇಯ ಸ್ವಾಮಿ ಸಮೇತ ಶ್ರೀ ರಾಯರ ಬೃಂದಾವನವನ್ನು ಬೆಳ್ಳಿಯ ಕವಚ, ವಿವಿಧ ವರ್ಣಮಯ ಪುಷ್ಪಗಳಿಂದ ಅಲಂಕರಿಸಿ ಪೂಜಾದಿ ಕಾರ್ಯಗಳನ್ನು ಆಚರಿಸಿ ಕರ್ಪೂರದಾರತಿಯನ್ನು ಸಮರ್ಪಿಸಿದರು. ಗುರುವಾರದ ಸಂದರ್ಭದಲ್ಲಿ ರಾಯರಿಗೆ ನಡೆದ ವಿಶೇಷ ಪೂಜೆಗಳಲ್ಲಿ ಪಾಲ್ಗೊಂಡ ಭಕ್ತರು ದೀಪಗಳನ್ನು ಬೆಳಗಿ ನಮನಗಳನ್ನು ಸಲ್ಲಿಸಿದರು.
ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀಮದ್ ಭಗವದ್ಗೀತೆ. ಅಂಜಯ ಉವಾಚ ದೃಷ್ಟ್ವಾ ತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದಾ ಆಚಾರ್ಯಮುಪಸಂಗಮ್ಯ ರಾಜಾ ವಚನಮಬ್ರವೀತ್. ಭಗವದ್ಗೀತಾ ಅದು ಬ್ರಹ್ಮವಿದ್ಯಾ ಯೋಗಶಾಸ್ತ್ರ, ಇದು ಉಪನಿಷತ್ತುಗಳ ಸಾರ. ಇದು ನಮ್ಮನ್ನು ಕರೆದುಕೊಂಡು ಹೋಗುವಂಥ ಶಕ್ತಿ ಯಾವುದಕ್ಕೆ ಅದೇ ಭಗವದ್ಗೀತಾ ಭಾರತ ಭಾಗವತಕ್ಕಿದೆ. ಭೀಷ್ಮಾಚಾರ್ಯರು ಹೇಳಿರ್ತಕ್ಕಂತಹ ಮಾತು ಅದು ಸತ್ಯವಾದ ಮಾತಿದು. ನಾಗಾಯುತ ಬಲೋಮಾನಿ ತೇಜಸ ನಸಮಾನುಷಃ. ಅವನಲ್ಲಿರ್ತಕ್ಕಂತಹ ತೇಜಸ್ಸು, ಅವನು ಮನುಷ್ಯ ಅಲ್ಲ, ನಸಮಾನುಷಃ, ಅವನು ದೇವತೆ ಅವನು. ಆದ್ದರಿಂದ ಅವನ ವಿರೋಧವನ್ನು ಮಾಡಬೇಡ ಅನ್ನೋ ಎಚ್ಚರಿಕೆಯನ್ನ ಭೀಷ್ಮಾಚಾರ್ಯರು ನೀಡಿದರು. ಶ್ರೀಮದ್ ಭಗವದ್ಗೀತಾ ಪಾರಾಯಣ ಫೆಬ್ರವರಿ 1ರಿಂದ ಆರಂಭ. ಪ್ರತಿದಿನ ಸಂಜೆ 6 ಗಂಟೆಗೆ ಮತ್ತು ಬೆಳಿಗ್ಗೆ 7:30ಕ್ಕೆ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3ರಲ್ಲಿ ವೀಕ್ಷಿಸಿ ಕೃತಾರ್ಥರಾಗಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಉಡುಪಿ ಬನ್ನಂಜಿಯ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ವಿದುಷಿ ಸುಫಲಿತಾ ಮನ್ಪ್ರೀತ್ ಅವರಿಂದ ಭರತನಾಟ್ಯ ಕಾರ್ಯಕ್ರಮ ಜರುಗಿತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.